ಈ ಕ್ಷೇತ್ರದ ಹಿನ್ನೆಲೆ ಅಂತ ಹೇಳಿದ್ರೆ ಇದು ಒಂದಾನೊಂದು ಕಾಲದಲ್ಲಿ ಈ ಪ್ರದೇಶವೆಲ್ಲ ಕಾಡಾಗಿತ್ತು. ಈಗ ಚನ್ನಪಟ್ಟಣ ಅಂತ ಏನಿದೆ ಅದು ಕೋಟೆ ಆಗಿತ್ತು. ಕೃಷ್ಣಪ್ಪ ನಾಯಕ, ಚೆನ್ನನಾಯಕ, ಬೊಮ್ಮನಾಯಕ ಅಂತ ಇವ್ರುಗಳೆಲ್ಲ ಬಾಳೆಗಾರಗಳು ಆಳ್ತಾಯಿದ್ರು ಅವಾಗ. ಅಂದರೆ ಅದೇ ಅವರ ಒಂದು ಅಧಿಕೃತ ಕಚೇರಿ ಆಗಿನ ಕಾಲದಲ್ಲಿ. ಅಂದರೆ ಅವರ ಆಡಳಿತ ನಡೆಸ್ತಾ ಇದ್ದಿದ್ದು ಅಲ್ಲಿಂದ. ಇದು ಪೂರ್ತಿ ಅರಣ್ಯನೀಯ, ದಂಡಕಾರಣ್ಯ ಅಂತೇಳಿ ಹೇಳ್ಬೋದಿಲ್ಲ, ಅರಣ್ಯ ಏನೋ ಇದು ಮಾಡೋ ಒಟ್ಟಿನಲ್ಲಿ ಒಳ್ಳೆ ಸುಂದರವಾದ ಅರಣ್ಯ ಆಗಿತ್ತು ಅನ್ನೋ ಒಂದು ಪ್ರತೀತಿ ಇದೆ. ಹೀಗಾಗಿ ಇಲ್ಲಿ ಮಹೇಶ್ವರಿ, ಕೌಮಾರಿ, ವೈಷ್ಣವಿ ಅಂತ 3 ಜನ ಅಮ್ಮನವರಲ್ಲಿ ನೆಲೆಸಿದ್ದಾರೆ. ಅವ್ರ 3 ಜನಕ್ಕೂ ನಾವು ಮಹಾಕಾಳಿ, ಮಹಾಲಕ್ಷ್ಮಿ, ತ್ರಿಪುರ ಸುಂದರಿ ಅನ್ನೋ ಹೆಸರಿನಲ್ಲಿ ಪೂಜೆ ಮಾಡಿ 3 ಜನದ್ದು ಒಟ್ಟಾರೆ ಹೆಸರು ಸಿಂಹಾಸನಿ ಅಂತಾಗುತ್ತೆ. ಸಂಸ್ಕೃತದಲ್ಲಿ ಸಿಂಹಾಸನಿ ಅಂತ, ಕನ್ನಡದಲ್ಲಿ ಹಾಸನಾಂಬೆ ಅಂತ ಕರೆಯೋದು. ಅಂದರೆ ಕೌಮಾರಿ, ವೈಷ್ಣವಿ, ಕೌಮಾರಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ. ವೈಷ್ಣೋದೇವಿ ಏನಿದ್ದಾರೆ ಅವರ ಒಂದು ಅವತಾರ ಅಂತ ಹೇಳೋದಕ್ಕಿಂತ ಅವರ ಒಂದು ಅಂಶ. ಕಾಶಿನಲ್ಲಿ ನೆಲೆಸಿದ್ದಾಗ ನಮ್ಮ ಪೂರ್ವಿಕರು ಅಲ್ಲಿ ಆರಾಧನೆ ಮಾಡಿಕೊಂಡಿದ್ದು. ತದನಂತರ ದಕ್ಷಿಣ ದೇಶಕ್ಕೆ ಪ್ರಯಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರ ಸಂಕಲ್ಪ ಆದಾಗ ನಮ್ಮ ಪೂರ್ವಿಕರಿಗೆ ಹೇಳಿ ದಕ್ಷಿಣ ದೇಶಕ್ಕೆ ಪ್ರಯಾಣ ಹೊರಡಿಸಿದ್ರು. ಹೊರಡಬೇಕಾದ್ರೆ ಕೆಲವು ನಿಬಂಧನೆಗಳನ್ನಿಟ್ಟರು. ನಿನ್ನ ಹಿಂದೆ ನಾವು ಬರ್ತಾ ಇರ್ತೇವೆ, ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು ಅಂತ. ಆವಾಗ ಹಿಂದೆ ತಿರುಗಿ ನಾನು ಮುಂದೆ ಹೋಗ್ತಾ ಇರಬೇಕಾದ್ರೆ ನನಗೇನಾದ್ರು ಒಂದು ಸೂಕ್ಷ್ಮವಾಗಿ ಏನಾದ್ರು ನೀವು ಹಿಂಬಾಲಿಸ್ತಾ ಇರೋದು ಸೂಕ್ಷ್ಮ ಬೇಕಲ್ಲ ಅಂತ ಹೇಳೋದಕ್ಕೆ ಗೆಜ್ಜೆ ಶಬ್ದ ಇರುತ್ತೆ. ಗೆಜ್ಜೆ ಶಬ್ದದಿಂದ ನಾನು ಹಿಂದೆ ಬರ್ತಾ ಇದ್ದೀವಿ ಅನ್ನೋ ಒಂದು ಸುಳಿವು ಇರುತ್ತೆ. ಹಾಗಾಗಿ ಹಿಂದೆ ತಿರುಗಿ ನೋಡೋದಲ್ಲಿ ಮುಂದೆ ಹೋಗ್ತಾ ಇರಬೇಕು ಅನ್ನೋ ಒಂದು ನಿಬಂಧನೆ ಬಂತು. ಹೇಳ್ತೀನಿ ಕೇಳಿ, ಇಲ್ಲಿ ಒಟ್ಟು ವೈಷ್ಣವ ಇವರೆಲ್ಲ ಸೇರಿ ಒಟ್ಟು ಸಪ್ತಮಾಂತ್ರಿಕೆಯರು. ಒಟ್ಟು ಅದರಲ್ಲಿ 3 ಜನ ಇಲ್ಲಿ ನೆಲೆಸಿದ್ದಾರೆ, 3 ಜನ ದೇವಿಗಿರಿಯಿಂದ ನೆಲೆಸಿದ್ದಾರೆ. ಒಬ್ಬರು ದೊಡ್ಡವರೊಬ್ಬರು ಅಲ್ಲಿ ಬ್ರಾಹ್ಮಿ ಅಂತ ಏನು ಹೇಳ್ತೀವಿ, ಸಪ್ತಮಾಂತ್ರಿಕೆಯಲ್ಲಿ ಮೊದಲ ಬ್ರಾಹ್ಮಿ ಅಂತ ಹೇಳ್ತೀವಿ. ಅವರು ಅಲ್ಲಿ ಕೆಂಚಮ್ಮನ ಹೆಸರು ಕೆಂಚಮ್ಮ ಅನ್ನೋ ಹೆಸರು ಅಲ್ಲಿ ನೆಲೆಸಿದ್ದಾರೆ. ಅಂದರೆ ಆಯಾ ಊರಿನ ಅಧಿದೇವತೆಗಳು ಅದರ ಅವರಲ್ಲಿ. ಇಲ್ಲಿ 3 ಜನ ಇಲ್ಲಿ ಜಲಾದಿವಾಸದಲ್ಲಿ ದೇವಿಗಿರಿಯಿಂದ ನೆಲೆಸಿದ್ದಾರೆ. ಕೊನೆ 3 ಜನ ಹಿಂದೆ ಬಂದಿಲ್ಲಿ ನೆಲೆಸಿದಾಗ ಅವರು ಅಲ್ಲಿಂದ ಇಲ್ಲಿಗೆ ಪ್ರಯಾಣಿಸಿದಾಗ ಅವ್ರಿಗೇನೋ ಈ ಜಾಗ ತುಂಬ ಸುಂದರವಾಗಿ ಕಾಣಿಸ್ತು ಅಂತ ನಿಂತುಕೊಂಡ್ರು, ಅಥವಾ ನಮ್ಮ ಆರಾಧನೆ ಮಾಡ್ತಿದ್ದಕ್ಕಂಥ ನಮ್ಮ ಪೂರ್ವಿಕರಿಗೆ ಅದು ಸರಿಯಾಗಿ ಕೇಳಿಸ್ಲಿಲ್ವೋ, ತಕ್ಷಣ ಇವರಿಗೆ ಗಾಬರಿಯಾಗಿ ಹಿಂದೆ ತಿರುಗಿ ನೋಡಿದ್ದಾರೆ. ಶಬ್ದ ಕೇಳಲಿಲ್ವಲ್ಲ ಅಂತ ನಮ್ಮ ಪೂರ್ವಿಕರು ಹಿಂದೆ ತಿರುಗಿ ನೋಡಿದಾಗ ದೇವರು ಒಂದು ಅಶರೀರವಾಣಿ ನುಡಿತಂತೆ, ಹಿಂದೆ ತಿರುಗಿ ನೋಡಬಾರ್ದು ಅಂತ ಹೇಳಿದ್ದು, ನಾವು ಇಲ್ಲೇ ನೆಲೆಸ್ತೀವಿ ಅಂತ. ಇವ್ರು ಕೇಳ್ಕೊಂಡ್ರಂತೆ. ಸರಿ, ನನಗೆ ತಕ್ಷಣ ಗಾಬರಿಯಾಗಿ ನಾವು ನಿಂತ್ಕೊಂಡ್ವಿ, ತಿರುಗಿ ನೋಡ್ಬಿಟ್ವಿ. ಗಾಬರಿ ಆದ ತಕ್ಷಣ ಇಲ್ಲಿ ನಾನು ದಾರಿ ತಪ್ಪು ಬಂದುಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಗಾಬರಿಯಿಂದ ಹಿಂದೆ ತಿರುಗಿ ನೋಡಿದೆ. ತಪ್ಪಾಯ್ತು ಅಂತ ಕೇಳೋದಕ್ಕೆ ಆವಾಗ ನಾವು ಇಲ್ಲೇ ನೆಲೆಸ್ಬಿಡ್ತೀವಿ, ಇಲ್ಲೇ ಮುಂದೆ ನಮ್ಮನ್ನು ಆರಾಧನೆ ಮಾಡಿಕೊಟ್ರಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಆಯಿತು ಅಂತ ಹೇಳ್ಬಿಟ್ಟು ಇದೊಂದು ಅಶರೀರವಾಣಿ, ದೇವರದ್ದು ಅಶರೀರವಾಣಿ ನುಡಿತ್ತು. ಹಾಗಾಗಿ ಇಲ್ಲಿಂದ ಹಿಂದೆ ನಮ್ಮ ಮುತ್ತಾತ ಅವ್ರ ಮುತ್ತಾತ ಅಂದರೆ ಇಲ್ಲಿ ಪ್ರತಿಷ್ಠಾಪನೆಯಲ್ಲಿ ದೇವರು ನೆಲೆಸಿದಾಗದಲ್ಲಿಂದ ನಮ್ಮ ಪೂರ್ವಿಕರು ಇದು ವಂಶಪಾರಂಪರ್ಯವಾಗಿ ಬಂದಿರೋದು. ಪೂಜೆ ಮಾಡಿಕೊಂಡು ನಾವು ಆರಾಧನೆ ಮಾಡಿಕೊಂಡು ಬಂದಿದ್ದೀವಿ ಇಲ್ಲಿ. ನಾನು ಬೆಳಗ್ಗೆ ಯಾರೊಬ್ರು ಹೇಳಿದೆ, ವರ್ಷಕ್ಕೊಮ್ಮೆ ಅಂತ ಹೇಳ್ತಿರಲ್ಲ ಅಂತ. ನಿಮಗೆ ಎಲ್ಲ ಹಬ್ಬಗಳು ವರ್ಷಕ್ಕೆ ಎಷ್ಟು ಸರಿ ಬರುತ್ತೆ? ದೀಪಾವಳಿ ಒಂದು ಸರಿ ಬರುತ್ತೆ, ಯುಗಾದಿ ಒಂದು ಸರಿ ಬರುತ್ತೆ ಅಲ್ವಾ? ಒಂದೊಂದು ಹಬ್ಬಗಳು ಒಂದೊಂದು ಸರಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಸ್ವಾತಂತ್ರ್ಯ ದಿನಾಚರಣೆ ವರ್ಷಕ್ಕೊಂದೇ ಸರಿ ಬರೋದು ಅಲ್ವಾ? ಈಗ ದಸರಾ ಎಷ್ಟು ದಿನ ಬರುತ್ತೆ? ಎಷ್ಟು ವರ್ಷಕ್ಕೆ ಒಂದು ಸರಿ ಬರುತ್ತೆ? ಪ್ರತಿ ವರ್ಷ ಬರುತ್ತೆ. ಯಾಕೆ ವರ್ಷಕ್ಕೊಂದೇ ಸರಿ ಮಾಡ್ತೀರಾ ದಸರಾ? ತಿಂಗಳಿಗೊಂದು ಸರಿ ಮಾಡಿ ಅಂದ್ರೆ ಆಗುತ್ತಾ? ಆಗಲ್ಲ ಅಲ್ವಾ? ಅಲ್ಲ ಇಲ್ಲ ಕೇಳಿ ಇಲ್ಲಿ. ಹಾಗಾಗಿ ಈಗ ದಸರಾದಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಇಲ್ಲಿ ನಮ್ಮಲ್ಲೂ ಪ್ರತಿದಿನ ಪೂಜೆ ಇದೆ. ಇಲ್ಲಿ ಪೂಜೆ ಇಲ್ಲ ಅಂತಲ್ಲ, ಪ್ರತಿದಿನ ಪೂಜೆ ಇದೆ ನಮ್ಮಲ್ಲಿ. ಕೆಲವರು ಯಾರೊಬ್ರಿಗೂ ಕಿಡಿಗೇಡಿಗಳು ದಿನ ಪೂಜೆ ಮಾಡಬಾರ್ದು ಹಾಗೆ ಹೀಗೆ ಅಂತೇಳಿ ಹೇಳ್ಕೊಂಡಿದ್ರು. ಆದರೆ ನಾನು ರೆಕಾರ್ಡ್ ನನ್ನ ಹತ್ರ ಇದೆ, ರೆಕಾರ್ಡ್ ನನ್ನ ತೋರಿಸಿದ ಮೇಲೆ ಎಲ್ಲದು ಸರಿ ಆಯಿತು. ರೆಕಾರ್ಡ್ ನಂತರ ಇದೆ. ಗರ್ಭಗುಡಿ ಬಾಗಿಲು ಮಾತ್ರ ವರ್ಷಕ್ಕೊಮ್ಮೆ, ಬೇರೆ ದಿನ ಮುಂದುಗಡೆ ಅಲ್ಲ. ಹಿನ್ನೆಲೆ ಅಂತ ಹೇಳೋದು ನೀವು ಹಾಕ್ಬಿಟ್ಟು ಬಂದ್ರಿ ಅಂತ ಹೇಳೋದು ನಿಮಗೇನು ಗೊತ್ತಾಗಲ್ಲ ಅಲ್ವಾ? ಇದು ನಮ್ಮ ಪೂರ್ವಿಕರು ಏನು ಅನುಸರಿಸಿ ಮಾಡ್ಕೊಂಬರ್ತಿದ್ರು, ಅವರ ಸಾಂಪ್ರದಾಯಿಕ ಏನಿತ್ತು ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೇವರ ಮೂಲ, ಋಷಿ ಮೂಲ, ಹೆಣ್ಣಿನ ಮೂಲ, ನದಿ ಮೂಲ ಎಲ್ಲೂ ಹುಡುಕಬಾರ್ದು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ನಮ್ಮ ನಂಬಿಕೆಗೆ ಅನುಸಾರವಾಗಿ ದೇವರು ಇರ್ತಾರೆ.
ಯಾವ ದಿನ ಬಾಗಿಲು ತೆಗೆಯಲಾಗುತ್ತೆ ಪ್ರತಿ ವರ್ಷ? ಯಾವ ಟೈಮು ಅಥವಾ ಯಾವ ಹೇಗೆ? ಅಲ್ಲ, ಟೈಮು ಅಂದರೆ ಯಾವಾಗ ಬಾಗಿಲು ಗುರುವಾರ ಬಾಗಿಲು ತೆಗಿತೀವಿ. ಆಶ್ವೇಜ ದಸರಾ ಕಳೆದು ಒಂದು ವಾರದ ನಂತರ ಯಾವತ್ತು ಗುರುವಾರ ಬರುತ್ತೆ, ಅಥವಾ ಆಶ್ವೇಜ ಕೃಷ್ಣ ಪಕ್ಷದಲ್ಲಿ ಪಾಡ್ಯ ಬಿದಿಗೆ ಬಿಟ್ಟು ನಂತರ ಬರತಕ್ಕಂಥ ಇದರಲ್ಲಿ ಗುರುವಾರ. ಪಾಡ್ಯ ಬಿದಿಗೆ ಗುರುವಾರ ಬಂದರೆ ತೆಗೆಯೋದಿಲ್ಲ. ಈ ಸರಿ ತದಿಗೆ ಬಂದಿದೆ ತೆಗಿತೀವಿ. ತೆದಿಗೆ ಬಂದಿರೋದ್ರಿಂದ ಮತ್ತೆ ಬಿದಿಗೆ ಬಾಗಿಲು ಹಾಕ್ತೀವಿ. ಹಾಗಾಗಿ 15 ದಿನ ಆಗುತ್ತೆ. ಬಿದಿಗೆ ಬಂದರೆ ಅಥವಾ ಪಾಡ್ಯದಲ್ಲೇ ಗುರುವಾರ ಬಂದರೆ ತೆಗೆಯೋದಿಲ್ಲ. ಇಲ್ಲಿ ಕಡಿಮೆ ಅಂದರೆ 9 ದಿನ, ಹೆಚ್ಚು 15 ದಿನ ಆ ರೀತಿ ಇರೋದು. ಇಲ್ಲೇ ಒಂದು ಹಿಂದಿನ ಸಾಂಪ್ರದಾಯಿಕ ಹಿನ್ನೆಲೆ ಏನಿದೆ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕಾದ್ದು. ನೀವು 8ನೇ ಕ್ಲಾಸ್ ಆದಮೇಲೆ 9ನೇ ಕ್ಲಾಸ್ಗೆ ಯಾಕೆ ಹೋಗಬೇಕು, 9ನೇ ಕ್ಲಾಸ್ ಆದಮೇಲೆ 8ನೇ ಕ್ಲಾಸ್ಗೆ ಯಾಕೆ ಆಗಬಾರ್ದು ಅಂತ ಈ ತಿರುಗು ಮಾಡೋದ್ರಲ್ಲಿ ಇದಿಲ್ಲ. ಏನಪ್ಪ ಅಂದರೆ ಒಂದು ಇದಿರುತ್ತೆ, ನೀವು ಹೀಗೆ ನಡ್ಕೊಂಡು ಹೋಗಬೇಕು ಅನ್ನೋ ಒಂದು ದಾರಿ ಇರುತ್ತೆ. ಅಂದರೆ ಏನೋ ಒಂದು ಒಳ್ಳೆಯ ಉದ್ದೇಶದಲ್ಲಿ ಮಾಡಿರ್ತಾರೆ. ಅದನ್ನು ಕೆದಕಕ್ಕೆ ಹೋಗದಲ್ಲೇ ಅದನ್ನ ಒಂದು ಒಳ್ಳೆಯ ಭಾವನೆಯಿಂದ ಮಾಡ್ಕೊಂಡು ಹೋಗ್ತಿತ್ತು ಅಂತ ಹೇಳಿದ್ರೆ ದೇವ್ರು ನಮಗೂ ಒಳ್ಳೇದು ಮಾಡ್ತಾನೆ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ದೇವ್ರನ್ನ ಕೇಳ್ಕೊಳ್ಳೋದು ಇಷ್ಟೇ.